ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 10th ಸ್ಟ್ಯಾಂಡರ್ಡ್ನ ಸೆಕೆಂಡ್ ಚಾಪ್ಟರ್ ಲೇಬರ್ ಈ ಲೆಸನನ್ನು ಮಾಡ್ತಾ ಇದ್ದೀನಿ. ಈ ಲೆಸನ್ನ ಮುಂದುವರಿಸೋದಕ್ಕೂ ಮೊದಲು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ಲೆಸನ್. ಸೊ ಲೇಬರ್ ಅಂದರೆ ಏನು ನೋಡಿ, ಲೇಬರ್ ಅಂದರೆ ವರ್ಕ್ ಅಥವಾ ಕೆಲಸ ಅಂತ ಅರ್ಥ. ಇದು ಜಸ್ಟ್ ಇಷ್ಟೇ ಮೀನಿಂಗ್ ಆದರೂ ಕೂಡ ಇದರ ಡೆಫಿನಿಷನ್ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕು ಅಂದರೆ ಈ ಲೆಸನ್ ಪೂರ್ತಿ ನೀವು ಕೇಳಿಸ್ಕೊಳ್ಬೇಕು. ಸೊ ಏನೇನು ಕಲಿತೀವಿ ಈ ಚಾಪ್ಟರಲ್ಲಿ? ವಾಟ್ ಆಲ್ ವಿಲ್ ವಿ ಲರ್ನ್ ಇನ್ ದಿಸ್ ಚಾಪ್ಟರ್? ಡಿವಿಷನ್ ಆಫ್ ಲೇಬರ್ ಅಂದರೆ ಏನು ಅಂತ ನೋಡ್ತೀವಿ. ಇನ್ಇಕ್ವಾಲಿಟಿ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಇನ್ ಎಂಪ್ಲಾಯ್ಮೆಂಟ್/ಲೇಬರ್. ಈ ಕೆಲಸದಲ್ಲಿ ಏನಾದರೂ ಇನ್ಇಕ್ವಾಲಿಟಿಗಳಿದ್ದರೆ ಅಥವಾ ಡಿಸ್ಕ್ರಿಮಿನೇಟ್ ಮಾಡ್ತಾಯಿದ್ರು ಅಂದರೆ ಅದ್ರ ಬಗ್ಗೆ ನೋಡೋಣ. ಲೇಬರ್ ವಿತ್ ಪೇ ಆ್ಯಂಡ್ ಲೇಬರ್ ವಿತೌಟ್ ಪೇ ಅಂದರೆ ಏನಾದರೂ ಒಂದು ಕೆಲಸ ಮಾಡಿದ್ರೆ ದುಡ್ಡು ಬರುತ್ತಲ್ಲ, ಅದು ಲೇಬರ್ ವಿತ್ ಪೇ ಅಂತ. ಸೊ ಆ ಥರ ಕೆಲಸ, ಒಂದು ದುಡ್ಡು ಬರೋ ಅಂಥ ಕೆಲಸ ಬೇರೆ, ದುಡ್ಡು ಬರದೇ ಇರೋಂಥ ಕೆಲಸ ಬೇರೆ ಇದೆ. ಅವು ಏನೇನು ಅಂತ ಕೂಡ ನಾವು ಡಿಸ್ಕಸ್ ಮಾಡೋಣ. ಲೇಬರರ್ಸ್ ಆಫ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್. ಲೇಬರರ್ಸ್ ಅಂದರೆ ಕೆಲಸ ಮಾಡೋ ಅಂಥವ್ರು ಅಂತ. ಸೊ ಕೆಲಸ ಮಾಡೋರು ಆರ್ಗನೈಸ್ಡ್ ಆಗೂ ಇರ್ತಾರೆ, ಅನ್ಆರ್ಗನೈಸ್ಡ್ ಸೆಕ್ಟರಲ್ಲೂ ಕೂಡ ಇರ್ತಾರೆ. ಸೊ ಏನಿದು ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೇನು, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂದ್ರೇನು, ಅದ್ರ ಬಗ್ಗೆ ನೋಡೋಣ. ಆ್ಯಂಡ್ ಫೈನಲಿ ಚಾಲೆಂಜಸ್ ಆಫ್ ಅನ್ಆರ್ಗನೈಸ್ಡ್ ಲೇಬರರ್ಸ್ ಅಂದರೆ ಈ ಅನ್ಆರ್ಗನೈಸ್ಡ್ ಲೇಬರ್ ಇರ್ತಾರಲ್ಲ, ಅವರು ಏನೇನು ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಅದ್ರ ಬಗ್ಗೆ ಕೂಡ, ಅಥವಾ ಏನೇನು ಪ್ರಾಬ್ಲಮ್ಸ್ ಇದೆ ಅವ್ರಿಗೆ, ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ. ಡಿವಿಷನ್ ಆಫ್ ಲೇಬರ್. ಪ್ಲಾಟೋ ರೋಟ್ ಇನ್ ಹಿಸ್ ಬುಕ್ ದಿ ರಿಪಬ್ಲಿಕ್ ಆನ್ ದಿ ಡಿವಿಷನ್ ಆಫ್ ಲೇಬರ್. ನೋಡಿ, ಪ್ಲಾಟೋ ಏನು ಮಾಡ್ತಾನೆ, ಪ್ಲಾಟೋನವರು ಒಂದು ಬುಕ್ ಬರೀತಾರೆ, ದಿ ರಿಪಬ್ಲಿಕ್ ಅಂತ. ಇದರಲ್ಲಿ ಡಿವಿಷನ್ ಆಫ್ ಲೇಬರ್ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಇದೆ. ಏನು? ಹಿ ಸೆಡ್, ಹ್ಯೂಮನ್ ಸೊಸೈಟಿ ಈಸ್ ಫಾರ್ಮ್ಡ್ ಆನ್ ನ್ಯಾಚುರಲ್ ಇನ್ಇಕ್ವಾಲಿಟೀಸ್. ದಿಸ್ ನ್ಯಾಚುರಲ್ ಇನ್ಇಕ್ವಾಲಿಟಿ ಈಸ್ ಬೇಸ್ಡ್ ಆನ್ ಡಿವಿಷನ್ ಆಫ್ ಲೇಬರ್. ನೋಡಿ, ಪ್ಲಾಟೋ ಅವ್ರು ಏನು ಹೇಳ್ತಾರೆ ಅವರ ಬುಕ್ಕಲ್ಲಿ ಅಂತ ಹೇಳಿದ್ರೆ, ಹ್ಯೂಮನ್ ಸೊಸೈಟಿ ಫಾರ್ಮ್ ಆಗಿರೋದೇ ನ್ಯಾಚುರಲ್ ಇನ್ಇಕ್ವಾಲಿಟೀಸಿಂದ. ಅಂದರೆ ಹ್ಯೂಮನ್ ಸೊಸೈಟಿಯಲ್ಲಿ ಯಾರೂ ಕೂಡ ಸಮಾನವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಅಂದರೆ ಎಲ್ಲರೂ ಕೂಡ ಈಕ್ವಲ್ ಇಲ್ಲ. ನಮ್ಮ ಕೈಯಲ್ಲಿ 5 ಬೆರಳು 5 ಥರ ಇರೋ ಥರ ಹ್ಯೂಮನ್ಸಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ ಅಂತ ಹೇಳ್ತಾರೆ. ದಿಸ್ ನ್ಯಾಚುರಲ್ ಇನ್ಇಕ್ವಾಲಿಟಿ ಈಸ್ ಬೇಸ್ಡ್ ಆನ್ ಡಿವಿಷನ್ ಆಫ್ ಲೇಬರ್. ಇವರೇನು ಹೇಳಿದ್ರು, ಈ ಥರ ನ್ಯಾಚುರಲ್ ಇನ್ಇಕ್ವಾಲಿಟಿಯಿಂದ ಡಿವಿಷನ್ ಆಫ್ ಲೇಬರು ಬೇಸ್ ಆಗಿದೆ ಅಂತ. ಅಂದರೆ ಏನು? ಈಗ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಾರ್ಪೆಂಟ್ರಿಂಗ್ ಕೆಲಸ ಮಾಡ್ತಾರೆ, ಮತ್ತು ಇನ್ನೊಬ್ಬರು ಫಾರ್ಮಿಂಗ್ ಕೆಲಸ ಮಾಡ್ತಾರೆ, ಅಥವಾ ಇನ್ನೊಬ್ಬರು ಒಂದು ಕಬ್ಬಣ ಅದೆಲ್ಲ ರೆಡಿ ಮಾಡ್ತಾರಲ್ಲ, ಬ್ಲ್ಯಾಕ್ ಸ್ಮಿತಿ, ಅವರು ಅವ್ರದ್ದೇ ಕೆಲಸ ಮಾಡ್ತಾರೆ. ಈ ರೀತಿ ಡಿವಿಷನ್ ಆಫ್ ಲೇಬರ್ ಆಗಿರೋದ್ರಿಂದನೇ ಹ್ಯೂಮನ್ ಸೊಸೈಟಿ ಫಾರ್ಮ್ ಆಗಿರೋದು ಅಂತ ಇದರ ಅರ್ಥ. ಎ ಸೊಸೈಟೀಸ್ ನೀಡ್ ಈಸ್ ಫುಲ್ಫಿಲ್ಡ್ ಬೈ ಡಿಫ್ರೆಂಟ್ ಡಿವಿಷನ್ಸ್ ಆಫ್ ಪೀಪಲ್. ನೋಡಿ, ಒಂದು ಸೊಸೈಟಿಗೆ ಏನೇನು ಬೇಕು ಅನ್ನೋದು ಒಬ್ಬರೇ ಸೃಷ್ಟಿ ಮಾಡ್ಕೊಳಕ್ಕಾಗಲ್ಲ. ಸೊ ಇದನ್ನು ಬೇರೆ ಬೇರೆ ಒಂದು ಜನ, ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬರು ಕಾರ್ಪೆಂಟರ್ ಇರ್ಬೋದು, ಇನ್ನೊಬ್ಬರು ಫಾರ್ಮರ್ ಇರ್ಬೋದು, ಇನ್ನೊಬ್ಬರು ಫಿಷರ್ಮನ್ ಇರ್ಬೋದು, ಇವರೆಲ್ಲ ಸೇರಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು, ಅಂದರೆ ಅವ್ರಿಗೆ ಬೇಕಾಗಿರೋದು ಇವ್ರು ಹೆಲ್ಪ್ ಮಾಡೋದು, ಸರ್ವಿಸ್ ಕೊಡೋದಿರ್ಬೋದು, ಗೂಡ್ಸ್ ಇರ್ಬೋದು, ಇವ್ರಿಗೆ ಬೇಕಾಗಿರೋದು ಇನ್ನೊಬ್ರು, ಈ ಥರ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಸೊಸೈಟಿ ಫಾರ್ಮ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲೂ ಅದೇ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಫಾರ್ಮರ್ಸ್ ಮತ್ತು ಬಟ್ಟೆ ಎಣಿಯುವಂಥವ್ರು ಟೈಲರ್ಸ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದರೆ ಏನು? ಒಬ್ಬ ಫಾರ್ಮರ್ ಇದ್ದ ಅಂದ್ಕೊಳ್ಳಿ, ಅವನೇ ಬಟ್ಟೆನೂ ರೆಡಿ ಮಾಡೋದು, ಅವನೇ ಹೊಲ್ಕೊಳ್ಳೋದು, ಅವನೇ ಹಾಕ್ಕೊಳ್ಳೋದು ಮಾಡೋಕ್ಕಾಗಲ್ಲ. ಅವ್ನು ಫುಡ್ ಮಾತ್ರ ಪ್ರೊಡ್ಯೂಸ್ ಮಾಡ್ಬೋದು. ಆಮೇಲೆ ಬಟ್ಟೆ ಎಣಿಯುವಂಥವ್ರು ಬಟ್ಟೆ ಎಣಿತಾರೆ, ಬಟ್ಟೆ ಹೊಲಿಯುವಂಥವ್ರು ಬಟ್ಟೆ ಹೊಲಿತಾರೆ. ಸೊ ಆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದಿ ಡಿವಿಷನ್ ಆಫ್ ಲೇಬರ್ ಲೀಡ್ಸ್ ಟು ಮರ್ಜರ್ ಆಫ್ ವೇರಿಯಸ್ ಸೆಕ್ಷನ್ಸ್ ಆಫ್ ಸೊಸೈಟಿ. ನೋಡಿ, ಈ ರೀತಿ ಡಿವಿಷನ್ ಆಫ್ ಲೇಬರ್ ಆಗಿರೋದ್ರಿಂದ ಏನಾಯಿತು, ಬೇರೆ ಬೇರೆ ಸೆಕ್ಷನ್ಸ್ ಆಫ್ ಸೊಸೈಟಿ ಎಲ್ಲ ಕೂಡ ಮರ್ಜರ್ ಆಗುತ್ತೆ. ಅಂದರೆ ಏನು? ಯಾವುದಾದ್ರು ಒಂದು ಊರು ಅಥವಾ ಒಂದು ಸಿಟಿ ಅಥವಾ ಒಂದು ಟೌನ್ ನೀವು ತೊಗೊಂಡ್ರಿ ಅಂತ ಹೇಳಿದ್ರೆ, ಅಲ್ಲಿ ಬರೀ ಫಾರ್ಮರ್ಸೇ ಇರಲ್ಲ, ಅಥವಾ ಬರೀ ಟೈಲರ್ಸೇ ಇರಲ್ಲ, ಎಲ್ಲ ಥರ ಜನ ಕೂಡ ಇರ್ತಾರೆ ಅಲ್ಲಿ. ಯಾಕೆಂದರೆ ಆ ಒಂದು ಹ್ಯೂಮನ್ ಸೊಸೈಟಿಗೆ ಅಥವಾ ಆ ಒಂದು ಟೌನ್ಗೆ ಎಲ್ಲ ಥರ ಒಂದು ಸರ್ವಿಸಸ್ಸು, ಎಲ್ಲ ಥರ ಒಂದು ಗೂಡ್ಸ್ಗಳು ಕೂಡ ಬೇಕಾಗುತ್ತೆ. ದಿ ಡಿವಿಷನ್ ಆಫ್ ಲೇಬರ್ ಈಸ್ ನೆಸೆಸರಿ ಟು ಫುಲ್ಫಿಲ್ ನೀಡ್ಸ್ ಆಫ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ನೀಡ್ಸ್ ಆಫ್ ದಿ ಸೊಸೈಟಿ. ಈ ರೀತಿ ಡಿವಿಷನ್ ಆಫ್ ಲೇಬರ್ ಏನಕ್ಕೆ ಬೇಕು? ಒಂದು ಸೊಸೈಟಿ ಸೋಷಿಯಲ್ ನೀಡ್ಸ್ನ ಫುಲ್ಫಿಲ್ ಮಾಡೋದಕ್ಕೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಏನೇ ಇರಲಿ, ಒಂದು ಸೊಸೈಟಿಯಲ್ಲಿ ಸೋಷಿಯಲ್ ಇಂಟ್ರಾಕ್ಷನ್ಸ್ ಏನಿರುತ್ತೆ ಅದೆಲ್ಲ ಫುಲ್ಫಿಲ್ ಮಾಡೋಕ್ಕೆ, ಒಂದು ಟೀಚರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು, ಈ ಥರ ಎಕನಾಮಿಕ್ ಇರ್ಬೋದು, ದುಡ್ಡು ಕಾಸು ರಿಲೇಟೆಡ್, ಅಥವಾ ಪೊಲಿಟಿಕಲ್ ನೀಡ್ಸ್ ಇರ್ಬೋದು, ಇದೆಲ್ಲ ಫುಲ್ಫಿಲ್ ಮಾಡುತ್ತೆ ಡಿವಿಷನ್ ಆಫ್ ಲೇಬರ್. ಬಟ್ ದೇರ್ ಶುಡ್ ಬಿ ನೋ ಎಕ್ಸ್ಪ್ಲಾಯ್ಟೇಷನ್ ಇನ್ ದಿಸ್ ಪ್ರೋಸೆಸ್. ಆದರೆ ನಾವಿಲ್ಲಿ ಒಂದು ಮೈಂಡಲ್ಲಿ ಇಟ್ಕೊಳ್ಬೇಕು, ನಮ್ಮಲ್ಲಿ ಡಿವಿಷನ್ ಆಫ್ ಲೇಬರ್ ಇದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲಾಯ್ಟೇಷನ್ ಆಗಬಾರ್ದು. ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಏನು? ಒಬ್ಬ ವ್ಯಕ್ತಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾನೆ, ಅದರದ್ದು ಪೂರ್ತಿ ಪ್ರತಿಫಲ ನಾನು ಪಡ್ಕೊಳ್ಳೋದು. ಅಂದರೆ ನಿಮ್ಮ ಹತ್ರ ಏನೋ ಒಂದು ಕೆಲಸ ಮಾಡಿಸೋದು, ನಿಮಗೆ ಸ್ವಲ್ಪ ಮಾತ್ರ ಕೊಡೋದು, ಮಿಕ್ಕಿದೆಲ್ಲ ನಾನು ತೊಗೊಳ್ಳೋದು. ಈ ಟೈಪ್ ಮಾಡಿದ್ರೆ ಅದನ್ನು ಎಕ್ಸ್ಪ್ಲಾಯ್ಟೇಷನ್ ಅಂತ ಕರೀತಾರೆ. ಸೊ ಈ ಥರ ಎಕ್ಸ್ಪ್ಲಾಯ್ಟೇಷನ್ ನಡಿಬಾರ್ದು ಅಂತ. ವೈಲ್ ಡಿಸ್ಕಸಿಂಗ್ ಆನ್ ದಿ ಡಿವಿಷನ್ ಆಫ್ ಲೇಬರ್, ಕಾರ್ಲ್ ಮಾರ್ಕ್ಸ್ ಸೇಸ್,
ನೋಡಿ, ಡಿವಿಷನ್ ಆಫ್ ಲೇಬರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇನ್ನೊಬ್ಬರು ರೈಟರ್ ಇರ್ತಾರೆ, ಕಾರ್ಲ್ ಮಾರ್ಕ್ಸ್ ಅಂತ. ಅವ್ರು ಏನು ಹೇಳ್ತಾರೆ, ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ಸ್ ಲೆಸ್ ಸ್ಕಿಲ್ಡ್ ವರ್ಕರ್ಸ್. ಇವ್ರೇನು ಹೇಳಿದ್ರು, ಡಿವಿಷನ್ ಆಫ್ ಲೇಬರಿಂದ ಸ್ಕಿಲ್ಡ್ ವರ್ಕರ್ಸ್ಗೆ ಸ್ಕಿಲ್ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಅಂದರೆ ಏನು, ಫಾರ್ ಎಕ್ಸಾಂಪಲ್ ಇವ್ರು ಹೇಳಿದ್ದು, ಈಗ ಎಲ್ಲ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದ ಅಂದರೆ ಆ ವ್ಯಕ್ತಿಗೆ ಟೈಲರಿಂಗಲ್ಲೂ ಅವನಿಗೆ ಟ್ಯಾಲೆಂಟ್ ಇರುತ್ತೆ, ಅದೇ ರೀತಿ ಫಾರ್ಮಿಂಗಲ್ಲೂ ಟ್ಯಾಲೆಂಟ್ ಇರುತ್ತೆ, ಮತ್ತು ಇನ್ನೊಂದೇನಾದರೂ ಕಾರ್ಪೆಂಟ್ರಿ ಇದ್ದರೆ ಅದ್ರ ಬಗ್ಗೆನೂ ಟ್ಯಾಲೆಂಟೆಡ್ ಇರುತ್ತೆ ಅಂತ ಹೇಳ್ತಾರೆ. ಈ ಕ್ಲಾಸಿಫೈಸ್ ಡಿವಿಷನ್ ಆಫ್ ಲೇಬರ್ ಇಂಟು 2 ಡಿಫ್ರೆಂಟ್ ಡಿವಿಷನ್ಸ್ ಆಫ್ ಎಕನಾಮಿಕ್ ಲೇಬರ್ ಆ್ಯಂಡ್ ಸೋಷಿಯಲ್ ಲೇಬರ್. ಇವ್ರು ಇಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಡಿವಿಷನ್ ಆಫ್ ಲೇಬರ್ನ ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಇದನ್ನು 2 ಥರ ಡಿವಿಷನ್ ಮಾಡ್ತಾರೆ. ಇದನ್ನು ಒಂದು ಬಂದು ಎಕನಾಮಿಕ್ ಲೇಬರ್, ಇನ್ನೊಂದು ಬಂದು ಸೋಷಿಯಲ್ ಲೇಬರ್. ಇವ್ರಿಗೆ ಎಕನಾಮಿಕ್ ಲೇಬರ್ ಅಂದರೆ ಓಕೆ, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ. ಆದರೆ ಸೋಷಿಯಲ್ ಲೇಬರ್ಗೆ ಇವ್ರಿಗೆ ಒಂಚೂರು ಪ್ರಾಬ್ಲಮ್ ಇದೆ. ಏನು ನೋಡೋಣ. ಈ ಒಪೈನ್ಸ್ ದಟ್ ದ ಡಿವಿಷನ್ ಆಫ್ ಎಕನಾಮಿಕ್ ಲೇಬರ್ ಗೋಸ್ ವಿತ್ ದಿ ಟೆಕ್ನಿಕಲ್ ಆ್ಯಂಡ್ ಪೀಪಲ್ಸ್ ಕೋಆಪ್ರೇಷನ್. ಇವ್ರೇನು ಹೇಳಿದ್ರು, ಎಕನಾಮಿಕ್ ಲೇಬರ್ ಅಂದರೆ ದುಡ್ಡು ಕಾಸು ರಿಲೇಟೆಡು, ಅಥವಾ ಒಂದು ಪ್ರಾಡಕ್ಟ್ ರೆಡಿ ಮಾಡೋದು, ಒಂದು ಸರ್ವಿಸ್ ಕೊಡೋದು, ಈ ಟೈಪ್ ಎಕನಾಮಿಕ್ ಆ್ಯಕ್ಟಿವಿಟಿ ರಿಲೇಟೆಡ್ ಇರೋಂಥ ಲೇಬರ್ ಅಥವಾ ಆ ಕೆಲಸಗಳು ಬಂದು ಟೆಕ್ನಿಕಲ್ ನಾಲೆಡ್ಜು ಮತ್ತು ಜನಗಳ ಕೋಆಪ್ರೇಷನ್ ಮೇಲೆ ಹೋಗುತ್ತೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ತಾರೆ, ಅಥವಾ ಅವರು ಕೊಟ್ಟಿರೋಂಥ ಸರ್ವಿಸ್ಗೆ ಇವರು ದುಡ್ಡು ಕೊಡ್ತಾರೆ, ಈ ಥರ ನಡೆಯುತ್ತೆ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ದಿ ಡಿವಿಷನ್ ಆಫ್ ಸೋಷಿಯಲ್ ಲೇಬರ್ ಅಚೀವ್ಸ್ ಸೋಷಿಯಲ್ ಕಂಟ್ರೋಲ್ ಥ್ರೂ ಕ್ಲಾಸ್, ಸ್ಟೇಟಸ್ ಆ್ಯಂಡ್ ಸ್ಟ್ರಾಟಿಫಿಕೇಷನ್. ಆದರೆ ನಾವು ಸೋಷಿಯಲ್ ಲೇಬರ್ನ ಕೂಡ ಡಿವಿಷನ್ ಆಫ್ ಲೇಬರ್ ಟೈಪಲ್ಲಿ ನಾವು ಟ್ರೀಟ್ ಮಾಡಿದ್ವಿ ಅಂದರೆ ಏನಾಗುತ್ತೆ, ಅಲ್ಲಿ ರಾಜ ರೂಲ್ ಮಾಡಲೇಬೇಕು, ಸೈನಿಕರು ಫೈಟ್ ಮಾಡಬೇಕು, ಫಾರ್ಮಿಂಗ್ ಮಾಡ್ತಾ ಇರಬೇಕು. ಈ ಥರ ಒಂದು ಕ್ಲಾಸ್ ಸಿಸ್ಟಮ್ ಅಥವಾ ಕ್ಯಾಸ್ಟ್ ಸಿಸ್ಟಮ್ ಇಂಡಿಯಾದಲ್ಲಾದರೆ ಈ ಥರ ಕ್ರಿಯೇಟ್ ಆಗುತ್ತೆ. ಇದರಿಂದ ಸ್ಟೇಟಸ್, ರಾಜ ಅಂದರೆ ತುಂಬ ಹೈ ಸ್ಟೇಟಸ್ ಇರೋವಂಥವನು, ಫಾರ್ಮರ್ ಅಂದರೆ ತುಂಬ ಲೋ ಸ್ಟೇಟಸ್ ಇರೋವಂಥವನು, ಅಥವಾ ಇನ್ನೊಂದು ಯಾರೋ ಟೀಚರ್ ಅಂದರೆ ಇಂಥ ಸ್ಟೇಟಸ್, ಅಥವಾ ಇನ್ನೊಂದು ಬ್ಲ್ಯಾಕ್ ಸ್ಮಿತ್ ಆದರೆ ಅವ್ರಿಗಿಂಥ ಸ್ಟೇಟಸ್, ಈ ಥರ ಕ್ರಿಯೇಟ್ ಆಗುತ್ತೆ. ಇದರಿಂದ ಸೋಷಿಯಲ್ ಲೇಬರ್ ಅನ್ನೋದು ತಪ್ಪು ಅಂತ ಹೇಳ್ತಾರೆ. A different division of labor can be seen in the post-industrialized society than industrialized society. ನೋಡಿ, ಈಗ ನಾವು ಹಳೆ ಕಾಲಕ್ಕೂ ಇವಾಗ ನೋಡಿದ್ರೆ ಒಂದು 50 ವರ್ಷ ಡಿಫ್ರೆನ್ಸಲ್ಲಿ ಅವಾಗಿದ್ದಂಥ ಡಿವಿಷನ್ ಆಫ್ ಲೇಬರ್ಗೂ ಇವಾಗಿರುವಂಥ ಡಿವಿಷನ್ ಆಫ್ ಲೇಬರ್ಗೂ ತುಂಬ ಡಿಫ್ರೆನ್ಸ್ಗಳಿದೆ. ಇನ್ ದಿ ಪ್ರೆಸೆಂಟ್ ಡಿಜಿಟಲ್ ವರ್ಲ್ಡ್ ದಿ ಡಿವಿಷನ್ ಆಫ್ ಲೇಬರ್ ಈಸ್ ಡನ್ ಥ್ರೂ ಕಂಪ್ಯೂಟರ್ಸ್. ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಡಿಜಿಟಲ್ ವರ್ಲ್ಡ್ ಆಗಿದೆ. ಅಂದರೆ ಏನು, ಎಲ್ಲ ಕೂಡ ಮೊಬೈಲ್ಸಲ್ಲಿ, ಕಂಪ್ಯೂಟರ್ಸಲ್ಲಿ ನಾವು ಆಪ್ರೇಟ್ ಮಾಡ್ತಾ ಇದ್ವಿ. ಸೊ ಈಗ ಈ ಡಿವಿಷನ್ ಆಫ್ ಲೇಬರು ಕೂಡ ಕಂಪ್ಯೂಟರ್ಸ್ ಮುಖಾಂತರ ಆಗುತ್ತೆ. ಹಿಂಗೆ, ಫಾರ್ ಎಕ್ಸಾಂಪಲ್, ಇನ್ ದಿ ಇನ್ಫಾರ್ಮೇಷನ್ ಟೆಕ್ನಾಲಜಿಕಲ್ ಸೊಸೈಟಿ ದಿ ಡಿವಿಷನ್ ಇಸ್ ಬೇಸ್ಡ್ ಆನ್ ವೇರಿಯಸ್ ಸ್ಕಿಲ್ಸ್ ಇನ್ ದಿ ಯೂಸಿಂಗ್ ಆಫ್ ಕಂಪ್ಯೂಟರ್ಸ್. ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ IT ಕಂಪನಿಗಳು ಅಂದ್ಕೊಳ್ಳಿ, ಇಲ್ಲೂ ಕೂಡ ಏನಾಗುತ್ತೆ, ನೀವು ಯಾರೋ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅಂದ್ಕೊಳ್ತೀರಾ ಅಂದ್ಕೊಳ್ಳಿ, ಅವ್ರನ್ನ ಕೇಳಿ ನೋಡಿ, ನಿಮ್ಗೆ ಯಾರಾದ್ರು ಪರಿಚಯ ಇದ್ರು ಅಂದರೆ, ಅಲ್ಲಿ ಕೂಡ ಎಲ್ಲ ಕೆಲಸ ಇವರೇ ಮಾಡಲ್ಲ. ಇವ್ರಿಗೆ ಒಂದು ಪಾರ್ಟ್ ಕೊಡ್ತಾರೆ, ಒಂದು ಕೋಡ್ ಬರೆಯೋಕ್ಕೆ ಕೊಡ್ತಾರೆ, ಅಥವಾ ಇನ್ನೊಬ್ರಿಗೆ ಕಂಪೈಲ್ ಮಾಡೋಕ್ಕೆ ಕೊಡ್ತಾರೆ, ಅಥವಾ ಇನ್ನೊಬ್ಬರಿಗೆ ಇಂಥ ಒಂದು ಆ್ಯಪ್ ಟೈಪ್ ಒಂದು ಅಥವಾ ಇನ್ನೊಂದು ಕಾನ್ಫಿಗರೇಷನ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಅಂತ ಕೊಡ್ತಾರೆ. ಈ ರೀತಿ ಬೇರೆ ಬೇರೆ ಕೆಲಸಗಳಿರುತ್ತೆ. ಸೊ ಅದನ್ನು ಅವ್ರಿಗೆ ಒಂದರಲ್ಲಿ ಟ್ರೈನ್ ಕೊಟ್ಟು ಅದನ್ನೇ ಅವ್ರ ಹತ್ರ ಮಾಡಿಸ್ತಾ ಇರ್ತಾರೆ. ಈ ರೀತಿ ಡಿವಿಷನ್ ಆಫ್ ಲೇಬರ್ನ ಮಾಡ್ತಾರೆ. ಆ್ಯಸ್ ವಿ ಕನ್ಸಲ್ಟ್ ಡಿಫ್ರೆಂಟ್ ಡಾಕ್ಟರ್ಸ್ ಫಾರ್ ಡಿಫ್ರೆಂಟ್ ಏಲ್ಮೆಂಟ್ಸ್, ದಿ ಕಂಪ್ಯೂಟರ್ ಟೆಕ್ನಿಷಿಯನ್ಸ್ ಆರ್ ಕನ್ಸಲ್ಟೆಡ್ ಫಾರ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಇಶ್ಯೂಸ್. ಇದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಡಾಕ್ಟರ್ಸಲ್ಲಿ ಕೊಡ್ತಾರೆ. ಈಗ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ ಯಾರಾದರೂ, ಅವ್ರು ಹೋಗ್ಬಿಟ್ಟು ಸ್ಕಿನ್ ಡಾಕ್ಟರ್ ಹತ್ರ ಹೋಗಲ್ಲ. ಅದೇ ರೀತಿ ಸ್ಕಿನ್ ರಿಲೇಟೆಡ್ ಏನಾದ್ರು ಅಲರ್ಜಿಸ್ ಆ ಥರ ಈ ಥರ ಇತ್ತು ಅಂದ್ಕೊಳ್ಳಿ, ಅವರು ಅಂದರೆ ಕೂದಲು ನೋಡ್ತಾರಲ್ಲ, ಕೂದಲು ಉದುರೋದು, ಅಂಥ ಡಾಕ್ಟರ್ ಹತ್ರ ಹೋಗಲ್ಲ. ಸೊ ಕೂದಲು ಅಂಥ ಡಾಕ್ಟ್ರ್ ಬಂದು ಮೂಳೆ ಡಾಕ್ಟರ್ ಹತ್ರ ಹೋಗಲ್ಲ. ಅಂದರೆ ಏನು, ಅದಕ್ಕೆ ಸ್ಪೆಸಿಫಿಕ್ಕಾಗಿ ಬೇರೆ ಬೇರೆ ಅಂತ ಒಂದು ಸ್ಕಿಲ್ಡ್ ಪೀಪಲ್ ಇರ್ತಾರೆ, ಸ್ಕಿಲ್ಡ್ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರ ಹತ್ರನೇ ನಾವು ಹೋಗಬೇಕು. ಅದೇ ರೀತಿ ಕಂಪ್ಯೂಟರ್ ಟೆಕ್ನಿಷಿಯನ್ಸು ಅಷ್ಟೇ. ಈಗ ನೀವೇನಾದರೂ ಸಿಸ್ಟಮ್ ಕೆಟ್ಟೋಯ್ತು ಅಂದರೆ ಎಲ್ಲಿಗೆ ತೊಗೊಂಡೋಗ್ತೀರಾ, ಒಂದು ಯಾವುದೊಂದು ರಿಪೇರ್ ಶಾಪಿಗೆ ತೊಗೊಂಡೋಗ್ತೀರಾ. ಅದೇ ರೀತಿ ನಿಮ್ಗೆ ಸಾಫ್ಟ್ವೇರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ಅದನ್ನು ಇನ್ನೊಂದು ಕಡೆ ಸರ್ವಿಸಲ್ಲಿ ಅದನ್ನು ಬಗ್ಸ್ನೆಲ್ಲ ಕ್ಲಿಯರ್ ಮಾಡೋದು, ಅದೆಲ್ಲ ರೆಡಿ ಮಾಡೋದು ಮಾಡ್ತಾರೆ. ಈ ಟೈಪ್. ಅಥವಾ ಇಂಟರ್ನೆಟ್ದು ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ಕೊಳ್ಳಿ, ಅದಕ್ಕೆ ಬೇರೆ ಕಂಪ್ನಿ ಇರುತ್ತೆ, ಅಥವಾ ಬೇರೆ ಒಂದು ಟೆಕ್ನಿಷಿಯನ್ ಬರ್ತಾರೆ. ಈ ಥರ ಕಂಪ್ಯೂಟರ್ಸಲ್ಲೂ ಕೂಡ ಡಿವಿಷನ್ ಆಫ್ ಲೇಬರ್ ಅನ್ನೋದು ಕ್ರಿಯೇಟ್ ಆಗಿದೆ. ಲೈಕ್ ದಿಸ್ ಸ್ಪೆಷಲೈಸೇಷನ್ ಕ್ರಿಯೇಟ್ಸ್ ಡಿವಿಷನ್ ಆಫ್ ಲೇಬರ್. ಹಿಯರ್ ಸ್ಪೆಷಲೈಸೇಷನ್ ಮೀನ್ಸ್ ಹ್ಯಾವಿಂಗ್ ಡೀಪರ್ ನಾಲೆಡ್ಜ್ ಆ್ಯಂಡ್ ಇನ್ ಡೆಪ್ತ್ ಸ್ಕಿಲ್ ಇನ್ ಒನ್ ಪರ್ಟಿಕ್ಯುಲರ್ ಫೀಲ್ಡ್. ಈ ರೀತಿ ಸ್ಪೆಷಲೈಸೇಷನಿಂದ ಏನಾಯಿತು, ಡಿವಿಷನ್ ಆಫ್ ಲೇಬರ್ ಕ್ರಿಯೇಟ್ ಆಯಿತು. ನೋಡಿ, ಡಿವಿಷನ್ ಆಫ್ ಲೇಬರ್ ಅಂತ ಇಷ್ಟು ಹೇಳ್ತಾ ಇದ್ದೀನಿ. ಈಗ ಆಲ್ರೆಡಿ ನಿಮಗೆ ಇದು ಅರ್ಥ ಆಗಿರುತ್ತೆ. ಆದರೂ ಅರ್ಥ ಆಗಿಲ್ಲ ಅಂದರೆ ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ ನಾನು, ಇವೆಲ್ಲದಲ್ಲ ನಿಮ್ಗೆ ಸಿಂಪಲಾಗಿ ಅರ್ಥ ಆಗೋಕ್ಕೆ. ನೋಡಿ, ಒಂದು ಕೆಲಸ ಏನಾದರೂ ಇತ್ತು ಅಂದ್ಕೊಳ್ಳಿ, ಅದನ್ನು ಒಬ್ಬನೇ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ನಿಮಗೆ ಹೊಸ ಬುಕ್ ತರ್ತೀರಾ, ಸ್ಕೂಲಿಂದ ಬುಕ್ಸ್ ತರ್ತೀರಾ, ಬುಕ್ಸ್ ತಂದ ಮೇಲೆ ಅದನ್ನು ನೀವು ಬೈಂಡಿಂಗ್ ಮಾಡಿ ಲೇಬಲ್ ಹಚ್ಬಿಟ್ಟು ಅದ್ರ ಮೇಲೆ ಹೆಸರೆಲ್ಲ ಬರೆದುಬಿಟ್ಟು ಇಂತಿಂಥ ಕ್ಲಾಸ್ ವರ್ಕ್, ಇಂತಿಂಥ ಹೋಮ್ ವರ್ಕ್, ಇಂತಿಂಥ ಅಸೈನ್ಮೆಂಟ್ ಬುಕ್, ಈ ಥರ ಎಲ್ಲ ನೀವು ಮಾಡಬೇಕು. ಇದು ಒಂದು ಕೆಲಸ ಇರುತ್ತೆ ಅಂದ್ಕೊಳ್ಳಿ. ನಾರ್ಮಲಾಗಿ ಏನು ಮಾಡ್ತೀರಾ, ನೀವೇ ಆ ಶೀಟ್ ತರ್ತೀರಾ, ನೀವೇ ಅಳತೆ ಮಾಡಿಬಿಟ್ಟು ಕಟ್ ಮಾಡ್ತೀರಾ, ಬುಕ್ಸಿಗೆ ಅದನ್ನು ಫೋಲ್ಡ್ ಮಾಡ್ತೀರಾ, ಪಿನ್ ಮಾಡ್ತೀರಾ, ಲೇಬಲ್ ಸ್ಟಿಕ್ ಮಾಡ್ತೀರಾ, ಅದ್ರ ಮೇಲೆ ಬರೀತೀರಾ, ಎತ್ತಿಡ್ತೀರಾ.
ಇದು ನಾರ್ಮಲ್ ವರ್ಕ್. ಆದರೆ ಡಿವಿಷನ್ ಆಫ್ ಲೇಬರ್ ಮಾಡಿದ್ರೆ ಏನಾಯಿತು, ಒಂದು 4 ಜನ ಕುತ್ಕೊಳ್ತೀರಾ, ಎಲ್ಲರದ್ದು ಬುಕ್ಸ್ ಕಂಬೈನ್ ಮಾಡ್ತೀರಾ. ಕಂಬೈನ್ ಮಾಡಿ ಏನು ಮಾಡ್ತೀರಾ, ಒಬ್ಬರು ಯಾರು ಅಳತೆ ಎಲ್ಲ ಕರೆಕ್ಟಾಗಿ ಮಾಡ್ತಾರೆ, ತುಂಬ ಕ್ಲೀನಾಗಿ ಕಟ್ ಮಾಡ್ತಾರೆ ಅಂತ ಇರುತ್ತೋ ಅವರು ಆ ಒಂದು ಬೈಂಡಿಂಗ್ ಶೀಟ್ಸ್ನ ಕ್ಲೀನಾಗಿ ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಇನ್ನೊಬ್ಬರು ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ, ಬುಕ್ಸ್ನ ಅದರಲ್ಲಿ ಇಟ್ಬಿಟ್ಟು ಕ್ಲೀನಾಗಿ ಫೋಲ್ಡ್ ಮಾಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲದೆ ಇರತ್ತ. ಅವರು ನೆಕ್ಸ್ಟ್ ವ್ಯಕ್ತಿಗೆ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ವ್ಯಕ್ತಿಗೆ ಪಾಸ್ ಮಾಡಿದಾಗ ಏನಾಯಿತು, ಅಲ್ಲಿ ಆ ವ್ಯಕ್ತಿ ಅದಕ್ಕೆಲ್ಲ ಪಿನ್ ಸ್ಟೇಪಲ್ ಮಾಡೋದು ಮತ್ತು ಅದ್ರ ಮೇಲೊಂದು ಲೇಬಲ್ ಸ್ಟಿಕ್ ಮಾಡೋದು ಮಾಡ್ತಾರೆ. ನೆಕ್ಸ್ಟ್ ಅದನ್ನ ಇನ್ನೊಬ್ಬ ವ್ಯಕ್ತಿಗೆ ನೀವು ಟ್ರಾನ್ಸ್ಫರ್ ಮಾಡಿದ್ರಿ ಅಂದರೆ ಆ ವ್ಯಕ್ತಿ ಅದರ ಮೇಲೆ ತುಂಬ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರುತ್ತೆ, ಅದರಲ್ಲಿ ಸ್ಪೆಷಲೈಸೇಷನ್ ಇರೋದ್ರಿಂದ ಹ್ಯಾಂಡ್ ರೈಟಿಂಗಲ್ಲಿ ಕ್ಲೀನಾಗಿ ಹೆಸರು ಬರೆಯೋದು, ಕ್ಲಾಸ್ ವರ್ಕ್, ಯಾವ ಕ್ಲಾಸ್ ವರ್ಕ್, ಯಾವ ಹೋಮ್ ವರ್ಕ್, ಯಾವ ನೋಟ್ಸ್, ಅದೆಲ್ಲ ಕೂಡ ಕ್ಲೀನಾಗಿ ಅವ್ರು ಬರೀತಾರೆ. ಸೊ ಇದು ಡಿವಿಷನ್ ಆಫ್ ಲೇಬರ್ ಅಂದರೆ. ಸೊ ಈ ಡಿವಿಷನ್ ಆಫ್ ಲೇಬರಿಂದ ಏನಾಯಿತು, ಸ್ಪೆಷಲೈಸೇಷನ್ ಅನ್ನೋದೊಂದು ಕ್ರಿಯೇಟ್ ಆಗುತ್ತೆ. ಸ್ಪೆಷಲೈಸೇಷನ್ ಅಂದರೆ ಹೇಳದೆ ಒಂದೇ ಕೆಲಸ ಪದೇ ಪದೇ ಮಾಡ್ತಾನೆ ಇದ್ದರೆ ಅದ್ರ ಬಗ್ಗೆ ತುಂಬ ಡೆಪ್ತಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇರೋದು, ಅದೇ ಇಲ್ಲಿ ಕೊಟ್ಟಿದ್ದಾರೆ. ಹಿಯರ್ ಸ್ಪೆಷಲೈಸೇಷನ್ ಮೀನ್ಸ್ ಹ್ಯಾವಿಂಗ್ ಡೀಪರ್ ನಾಲೆಡ್ಜ್ ಆ್ಯಂಡ್ ಇನ್ ಡೆಪ್ತ್ ಸ್ಕಿಲ್ ಇನ್ ಒನ್ ಪರ್ಟಿಕ್ಯುಲರ್ ಫೀಲ್ಡ್. ಒಂದು ವಿಷಯದ ಬಗ್ಗೆ ತುಂಬ ಅದ್ರ ಬಗ್ಗೆ ನಾಲೆಡ್ಜ್ ಇರೋವಂಥದ್ದು. ಡಿವಿಷನ್ ಆಫ್ ಲೇಬರ್ ಹ್ಯಾಸ್ ಹೆಲ್ಪ್ಡ್ ಪೀಪಲ್ ಟು ಗೇನ್ ಸ್ಕಿಲ್ ಇನ್ ಎ ಫೀಲ್ಡ್ ಆ್ಯಂಡ್ ಅರ್ನ್ ಎಕನಾಮಿಕ್ ಬೆನಿಫಿಟ್ಸ್ ಇನ್ ಅಕಾರ್ಡಿಂಗ್ ಟು ದೇರ್ ಸ್ಕಿಲ್ಸ್. ನೋಡಿ, ಡಿವಿಷನ್ ಆಫ್ ಲೇಬರಿಂದ ಏನಾಯಿತು, ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಈಗ ಕಂಪ್ಯೂಟರ್ಸ್ ಯಾರೋ ಒಬ್ರು ಮಾಡ್ತಾ ಇರ್ತಾರೆ, ಅಲ್ಲಿ ಏನೋ ಒಂದು ಕ್ವಶನ್ ಪೇಪರ್ ಟೈಪ್ ಮಾಡಬೇಕು, ಅವ್ರಿಗೆ ಟೈಪಿಂಗ್ ಸ್ಪೀಡ್ ಇರಬೇಕು. ಸೊ ಅದ್ರ ಬಗ್ಗೆನೇ ಅವ್ರು ಮಾಡ್ತಾ ಏನಾಯಿತು, ಅವ್ರಿಗೆ ಅದರಲ್ಲಿ ತುಂಬ ಸ್ಕಿಲ್ ಬೆಳೆಯುತ್ತೆ, ಅದರಿಂದ ಅವ್ರಿಗೆ ಎಕನಾಮಿಕ್ ಬೆನಿಫಿಟ್ಸ್ ಕೂಡ ಬರುತ್ತೆ. ಸ್ಯಾಲ್ರಿ ಬರೋದಿರ್ಬೋದು ಅಥವಾ ಪರ್ ಪೇಜ್ ಇಷ್ಟು ಅಂತ ಚಾರ್ಜ್ ಮಾಡೋದಿರ್ಬೋದು, ಅದೆಲ್ಲ. ಡ್ಯೂ ಟು ಎಕನಾಮಿಕ್ ಇಂಟ್ರೆಸ್ಟ್ ದಿ ಡಿವಿಷನ್ ಆಫ್ ಲೇಬರ್ ಕ್ಲಾಸ್ ಸಿಸ್ಟಮ್ ಎಮರ್ಜ್ಡ್. ನೋಡಿ, ಈ ಥರ ಎಕನಾಮಿಕ್ ಇಂಟ್ರೆಸ್ಟಿಂದ ಏನಾಯಿತು, ಡಿವಿಷನ್ ಆಫ್ ಲೇಬರ್ ಕ್ಲಾಸ್ ಸಿಸ್ಟಮ್ ಅನ್ನೋದು ಕೂಡ ಬಂತು. ಸಿನ್ಸ್ ಡಿವಿಷನ್ ಆಫ್ ಲೇಬರ್ ಫೌಂಡ್ ವೈಡ್ ಸ್ಪ್ರೆಡ್ ಅಕ್ಸೆಪ್ಟಬಿಲಿಟಿ, ಬಿಸ್ನೆಸ್ ಆ್ಯಂಡ್ ಇಂಡಸ್ಟ್ರಿಯಲೈಸೇಷನ್ ಎಮರ್ಜ್ಡ್. ಈ ರೀತಿ ಡಿವಿಷನ್ ಆಫ್ ಲೇಬರ್ ಎಲ್ಲ ಕಡೆ ಅಕ್ಸೆಪ್ಟ್ ಆಗಿದ್ದರಿಂದ, ಅಂದರೆ ಬೇಗ ಬೇಗ ಕೆಲಸ ಮಾಡ್ಬೋದು, ಯಾರು ಏನು ಅದ್ರ ಬಗ್ಗೆ ತಕರಾರು ತೆಗೆಯಲ್ಲ, ಇದರಿಂದ ಏನಾಯಿತು, ಬಿಸ್ನೆಸ್ಗಳು ಮತ್ತು ಇಂಡಸ್ಟ್ರಿಯಲೈಸೇಷನ್ ಎಲ್ಲ ಕೂಡ ಶುರುವಾಯಿತು. ಆ್ಯಸ್ ಎ ರಿಸಲ್ಟ್ ಫ್ಯೂ ಪೀಪಲ್ ಕುಡ್ ಇನ್ವೆಸ್ಟ್ ಮೋರ್ ಆ್ಯಂಡ್ ಅರ್ನ್ ಮೋರ್ ಪ್ರಾಫಿಟ್. ಇದರಿಂದ ಏನಾಯಿತು, ಕೆಲವು ಜನ ಇನ್ವೆಸ್ಟ್ ಜಾಸ್ತಿ ಮಾಡ್ಬೋದು. ಅಂದರೆ ಈಗ ಕೆಲಸ ಮಾಡೋದಕ್ಕೆ ಯಾವ ಥರ ಇವರೇ ಗ್ರೂಪ್ ಮಾಡಿಕೊಂಡ್ರು, ಅಂದರೆ ಓಕೆ ನಾನು ಬೈಂಡಿಂಗ್ ಮಾಡ್ತೀನಿ, ನಾನು ಲೇಬಲ್ ಸ್ಟಿಕ್ ಮಾಡ್ತೀನಿ, ನಾನು ಬರಿತೀನಿ ಅಂತ ಮಾಡಿಕೊಂಡ್ರು. ಅದೇ ರೀತಿ ಜನಗಳೆಲ್ಲ ಒಂದಷ್ಟು ಜನ ಏನು ಮಾಡಿದ್ರು, ನಾನು ಬಂಡವಾಳ ಹಾಕ್ತೀನಿ, ಇನ್ವೆಸ್ಟ್ ಮಾಡ್ತೀನಿ ಯಾವುದಾದ್ರು ಒಂದು ಫ್ಯಾಕ್ಟ್ರಿಗೆ, ಇನ್ವೆಸ್ಟ್ ಮಾಡ್ತೀನಿ ಯಾವುದಾದ್ರು ಒಂದು ಬಿಸ್ನೆಸ್ಗೆ ಅಂತ, ಆ ಥರ ಕೂಡ ಒಂದಷ್ಟು ಗ್ರೂಪ್ ಅಥವಾ ಒಂದು ಸೆಕ್ಷನ್ ಆಫ್ ಸೊಸೈಟಿ ಕ್ರಿಯೇಟ್ ಆಯಿತು. ನೋಡಿ, ಡಿವಿಷನ್ ಆಫ್ ಲೇಬರ್ ಯಾವ್ಯಾವುದು ಇನ್ಫ್ಲುಯೆನ್ಸ್ ಮಾಡುತ್ತೆ ಇದನ್ನು, ಏಜ್ ಇರ್ಬೋದು, ಇಂಟ್ರೆಸ್ಟ್ ಇರ್ಬೋದು, ಜೆಂಡರ್, ಟ್ಯಾಲೆಂಟ್, ಎಬಿಲಿಟಿ, ಸ್ಕಿಲ್, ಟೇಸ್ಟ್, ಸ್ಪೆಷಲ್ ಸ್ಕಿಲ್, ಇವೆಲ್ಲ ಕೂಡ ಒಂದು ಐಡಿಯಾಸ್. ಇವೆಲ್ಲನೂ ನೋಡ್ಕೊಬೇಕು ನಾವು ಡಿವಿಷನ್ ಆಫ್ ಲೇಬರ್ ಮಾಡುವಾಗ. ಇನ್ಇಕ್ವಾಲಿಟಿ ಇನ್ ಎಂಪ್ಲಾಯ್ಮೆಂಟ್ / ಲೇಬರ್. ಇಲ್ಲಿವರೆಗೂ ನಾನೇನು ಹೇಳಿದೆ, ಲೇಬರ್ ಅದ್ರ ಬಗ್ಗೆ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಈಗ ಎಂಪ್ಲಾಯ್ಮೆಂಟಲ್ಲಿ ಇನ್ಇಕ್ವಾಲಿಟಿ ಏನಾದರೂ ಇದೆಯಾ, ಇದ್ದರೆ ಯಾವ ಥರ ಅದು ಕ್ಯಾಟಗರಿ ಅಥವಾ ಯಾವ ಥರ ಇದೆ ಅದ್ರದ್ದು ಕ್ವಾಲಿಟಿ ನೋಡೋಣ. ಲೇಬರ್ ಮೀನ್ಸ್ ಅರ್ನಿಂಗ್ ಇನ್ ಕ್ಯಾಶ್ ಆರ್ ಕೈಂಡ್ ಬೈ ಪ್ರೊವೈಡಿಂಗ್ ಒನ್ಸ್ ಮ್ಯಾನ್ಯುವಲ್ ಆರ್ ಇಂಟೆಲೆಕ್ಚುವಲ್ ಲೇಬರ್. ನೋಡಿ, ಲೇಬರ್ ಅಂದರೆ ಏನು, ನೋಡಿ ಇದು ತುಂಬ ಕನ್ಫ್ಯೂಸ್ ಆಗೋಕ್ಕೆ ಹೋಗಬೇಡಿ. ಲೇಬರ್ ಅಂದರೆ ಕೆಲಸನೂ ಆಗುತ್ತೆ, ಲೇಬರ್ ಅಂದರೆ ಕೆಲಸ ಮಾಡೋರು ಅಂತಲೂ ಆಗುತ್ತೆ, ಅದು ಅಷ್ಟು ಇಟ್ಕೊಳ್ಳಿ ಮೈಂಡಲ್ಲಿ, ಇದು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನೋಡಿ, ಲೇಬರ್ ಅಂದರೆ ಏನು, ಏನಾದರೂ ಒಂದು ಕೆಲಸ ಮಾಡಿ, ಅಂದರೆ ಕೆಲಸ ಫಿಸಿಕಲ್ ಕೆಲಸ ಇರ್ಬೋದು ಅಥವಾ ಇಂಟೆಲೆಕ್ಚುವಲ್ ಲೇಬರ್ ಅಂದರೆ ಮೆಂಟಲ್ ಕೆಲಸ ಇರ್ಬೋದು. ಅಂದರೆ ಈಗ ಟೀಚರ್ ಏನು ಫಿಸಿಕಲ್ ಕೆಲಸ ಮಾಡ್ತಾರೆ, ಮೂಟೆ ಹೊರ್ತಾರೆ, ಇಲ್ಲ, ಇವರು ಇಂಟೆಲೆಕ್ಚುವಲ್ ಲೇಬರ್ ಮಾಡ್ತಾರೆ, ಅಂದರೆ ಇವರ ಬ್ರೈನ್ ಯೂಸ್ ಮಾಡ್ತಾರೆ. ಸೊ ಈ ರೀತಿ ಮ್ಯಾನ್ಯುವಲ್ ಅಥವಾ ಇಂಟೆಲೆಕ್ಚುವಲ್ ಲೇಬರ್, ಬ್ರೈನ್ ಪವರ್ ಅಥವಾ ಫಿಸಿಕಲ್ ಪವರ್, ಇದನ್ನ ಯೂಸ್ ಮಾಡ್ಕೊಂಡು ಏನಾದರೂ ಕೆಲಸ ಮಾಡಿ ಅದಕ್ಕೆ ಇಂಟರ್ನ್ ಅಂದರೆ ಅದರ ಬದಲಾಗಿ ಇವರು ಕ್ಯಾಶ್ನ ಅಥವಾ ಬೇರೆ ಏನಾದರೂ ಒಂದು ಮೆಟೀರಿಯಲ್ಸ್ನ ಇವರು ಪಡ್ಕೊಳ್ತಾ ಇದ್ರು ಅಂದರೆ ಅದನ್ನು ನಾವು ಲೇಬರ್ ಅಂತ ಕರಿತೀವಿ. ಲೇಬರ್ ಈಸ್ ಎನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಸೊಸೈಟಿ. ಲೇಬರ್ ಅನ್ನೋದು ಅಥವಾ ಕೆಲಸ ಅನ್ನೋದು ಹ್ಯೂಮನ್ ಸೊಸೈಟಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಲೇಬರ್ ಆಲ್ಸೋ ಮೀನ್ಸ್ ಎ ಫಂಕ್ಷನ್ ಡನ್ ಇನ್ ಆರ್ಡರ್ ಟು ಅಚೀವ್ ಸಮಥಿಂಗ್. ನೋಡಿ, ಇಲ್ಲಿ ನಾವು ಇಲ್ಲಿ ಲೇಬರ್ಗೆ ಇನ್ನೊಂದು ಕ್ವಾಲಿಟಿ ಇದೆ, ಅದು ಏನು ಅಂದರೆ ಏನಾದರೂ ಅಚೀವ್ ಮಾಡಿದ್ರೆ ಮಾತ್ರ ಅದನ್ನು ಲೇಬರ್ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಕಲ್ಲಿದೆ, ಆ ಕಲ್ಲನ್ನ ಅಲ್ಲಿ ಇಡೋದ್ರಿಂದ ನನಗೇನಾದರೂ ಉಪಯೋಗ ಇತ್ತು ಅಂತ ಹೇಳಿದ್ರೆ ಅದು ಲೇಬರ್ ಅಂತ ಅರ್ಥ. ಅಂದರೆ ಅದಕ್ಕೆ ಯಾರಾದರೂ ಸ್ಯಾಲ್ರಿ ಕೊಡಲಿ, ದುಡ್ಡು ಕೊಡಲಿ, ಕೊಡದೇ ಇರಲಿ, ಏನಾದರೂ ಓಕೆ, ಆದರೆ ಅದು ಉಪಯೋಗ ಆಗಬೇಕು. ಅದೇ ನಾನು ಸುಮ್ಮನೆ ಈ ಕಲ್ಲನ್ನ ಅಲ್ಲಿಡೋದು ಮತ್ತು ಅದೇ ಕಲ್ಲನ್ನ ತೊಗೊಂಡು ಬಂದು ಇಲ್ಲಿಡೋದು, ಈ ಥರ ಏನಾದರೂ ಮಾಡ್ತಾ ಇದೆ ಅಂದ್ಕೊಳ್ಳಿ, ಆಗ ಅದು ಲೇಬರ್ ಆಗಲ್ಲ. ಸೊ ಲೇಬರ್ ಅಂದ್ರೇನು, ಅಲ್ಲಿ ಏನಾದರೂ ಅಚೀವ್ಮೆಂಟ್ ಆಗಿರಬೇಕು, ಏನಾದರೂ ಕೆಲಸ ಆಗಿರಬೇಕು. ಇಫ್ ಎ ರಿಸಲ್ಟ್ ಈಸ್ ಅವೈಲಬಲ್ ಫಾರ್ ಎ ಪರ್ಸನ್ ಐದರ್ ಇನ್ ಕ್ಯಾಶ್ ಆರ್ ಕೈಂಡ್ ಡ್ಯೂ ಟು ಒನ್ ಫಿಸಿಕಲ್ ವರ್ಕ್, ದೆನ್ ಇಟ್ ಈಸ್ ಕಾಲ್ಡ್ ಲೇಬರ್. ಈ ರೀತಿ ಏನಾದರೂ ಒಂದು ಕೆಲಸ ಮಾಡಿದ್ರಿಂದ ಅದ್ರ ರಿಸಲ್ಟಾಗಿ ನಮಗೇನಾದ್ರು ದುಡ್ಡುನೋ ಅಥವಾ ಇನ್ನೊಂದೇನಾದ್ರು ಬೆನಿಫಿಟ್ಸ್ ಬಂತು ಅಂದರೆ ಅದನ್ನು ಲೇಬರ್ ಅಂತೀವಿ. ಸೊ ಇದೆಲ್ಲ ಏನು ನಿಮ್ಗೆ ಬೇರೆ ಬೇರೆ ಹೇಳ್ತಾ ಇರೋದು, ಇದೆಲ್ಲ ಕೂಡ ಲೇಬರ್ ಆಗುತ್ತೆ ಅಂತ ಅರ್ಥ.
With the emergence of stratified division of labor, inequality starts in the society. ಸ್ಟ್ರಾಟಿಫೈಡ್ ಡಿವಿಷನ್ ಆಫ್ ಲೇಬರ್ ಶುರು ಆಗ್ತಾ ಸೊಸೈಟಿಯಲ್ಲಿ ಕೂಡ ಇನ್ಇಕ್ವಾಲಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಎನ್ಸ್ ಇನ್ ದಿ ಇಂಡಿಯನ್ ಕಾಂಟೆಕ್ಸ್ಟ್ ಲೇಬರ್ ಹ್ಯಾಸ್ ನಾಟ್ ರಿಮೈನ್ಡ್ ಎ ಮಿಯರ್ ಎಕನಾಮಿಕ್ ಆ್ಯಕ್ಟಿವಿಟಿ. ಅದಕ್ಕೆ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಲೇಬರ್ ಅನ್ನೋದು ಬರೀ ಎಕನಾಮಿಕ್ ಆ್ಯಕ್ಟಿವಿಟಿ ಮಾಡಿಲ್ಲ, ಇದು ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಅಥವಾ ಸೋಷಿಯಲ್ ಇದಕ್ಕೂ ಇದು ಬಂದ್ಬಿಟ್ಟಿದೆ, ಒಂದು ಏನು ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ ಅದು. ಇಟ್ ಹ್ಯಾಸ್ ಬಿಕಮ್ ಎ ಪಾರ್ಟ್ ಆಫ್ ಸೋಷಿಯಲ್ ಸ್ಟ್ರಕ್ಚರ್ ವಿತ್ ಇನ್ಇಕ್ವಾಲಿಟೀಸ್. ಇದು ಸೋಷಿಯಲ್ ಸ್ಟ್ರಕ್ಚರ್ಗೂ ಇದು ಬಂದುಬಿಟ್ಟು ಅದ್ರ ಪಾರ್ಟ್ ಆಗಿಬಿಟ್ಟು ಇಲ್ಲಿ ಇನ್ಇಕ್ವಾಲಿಟೀಸ್ ಕ್ರಿಯೇಟ್ ಆಗಿದೆ. ಏನು ಇನ್ಇಕ್ವಾಲಿಟೀಸ್ ನೋಡಿ, ಕ್ಯಾಸ್ಟ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂದರೆ ಈ ಕ್ಯಾಸ್ಟ್ ಅವರು ಇದೇ ಕೆಲಸ ಮಾಡಬೇಕು, ಈ ಕ್ಯಾಸ್ಟ್ ಅವರು ಇದೇ ಕೆಲಸ ಮಾಡಬೇಕು ಅನ್ನೋದು. ಆ ಥರ ಒಂದು ನಮ್ಮ ಸೊಸೈಟಿಗೂ ಕೂಡ ಈ ಒಂದು ಡಿವಿಷನ್ ಆಫ್ ಲೇಬರ್ ಬಂದ್ಬಿಟ್ಟಿದೆ. ದಿ ಲೇಬರ್ ಇನ್ ಇಂಡಿಯಾ ಹ್ಯಾಸ್ ಬಿನ್ ಮಿಕ್ಸ್ಡ್ ವಿತ್ ಜೆಂಡರ್, ಕ್ಯಾಸ್ಟ್, ರಿಲಿಜನ್, ರೀಜನ್ ಎಕ್ಸೆಟ್ರಾ. ನೋಡಿ, ಇಂಡಿಯಾದಲ್ಲಿ ಲೇಬರ್ ಬಂದು ಯಾವುದ್ರ ಜೊತೆ ಮಿಕ್ಸ್ ಆಗಿದೆ, ಬರೀ ಏನೋ ಆ ಕೆಲಸ ಮಾಡ್ತಾ ಇದ್ದಾನೆ ಅದೇ ಮಾಡಬೇಕು ಆ ಥರ ಅಲ್ಲ. ಜೆಂಡರ್, ಹೆಣ್ಮಕ್ಳು ಇದೇ ಕೆಲಸ ಮಾಡಬೇಕು, ಇದೇ ಕೆಲಸ ಮಾಡಬಾರ್ದು, ಗಂಡು ಮಕ್ಳು ಇದೇ ಮಾಡಬೇಕು, ಇದೇ ಮಾಡಬಾರ್ದು, ಈ ಥರ. ಕ್ಯಾಸ್ಟ್, ಈ ಕ್ಯಾಸ್ಟನ್ನು ಇದು ಮಾಡಬೇಕು, ಈ ಕ್ಯಾಸ್ಟ್ ಇದು ಮಾಡಬಾರ್ದು. ರೀಜನ್, ಇಂಥ ರೀಜನ್ ಅವ್ರು ಇದನ್ನೇ ಮಾಡಬೇಕು, ಇಂಥ ರೀಜನ್ ಇದೇ ಮಾಡಬಾರ್ದು. ಇದೆಲ್ಲ ಮೊದಲು ಶುರುವಾಗಿದ್ದು ಬಂದು ಎಕನಾಮಿಕ್ ಲೇಬರ್ ಅಥವಾ ಎಕನಾಮಿಕ್ ಸಿಸ್ಟಮ್ ಆಗಿನೇ, ಆಮೇಲೆ ಇದು ಸೋಷಿಯಲ್ ಸಿಸ್ಟಮ್ಗೆ ಚೇಂಜ್ ಆಗೋಯ್ತು. ದಿಸ್ ಹ್ಯಾಸ್ ರಿಸಲ್ಟೆಡ್ ಇನ್ ವೇರಿಯಸ್ ಫಾರ್ಮ್ಸ್ ಆಫ್ ಇನ್ಇಕ್ವಾಲಿಟೀಸ್. ಇದರಿಂದ ಎಷ್ಟೊಂದು ರೀತಿ ಇನ್ಇಕ್ವಾಲಿಟೀಸ್ ಎಲ್ಲ ಕೂಡ ಕ್ರಿಯೇಟ್ ಆಗಿದೆ. ಇನ್ ಇಂಡಿಯನ್ ಸೊಸೈಟಿ, ಇಫ್ ಎ ಪರ್ಸನ್ ಮೂವ್ಸ್ ಅಪ್ವರ್ಡ್ಸ್ ವಿತ್ ಇಸ್ ಸ್ಟ್ಯಾಟಸ್ ಆ್ಯಂಡ್ ರೋಲ್, ಇಸ್ ಪವರ್ ಆ್ಯಂಡ್ ಇನ್ಕಮ್ ಆಲ್ಸೋ ರೈಸಸ್. ನೋಡಿ, ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಒಬ್ಬ ವ್ಯಕ್ತಿ ಅವನ ಒಂದು ಸ್ಟೇಟಸಲ್ಲಿ, ಅವನ ರೋಲಲ್ಲಿ ಅವನು ಅಪ್ವರ್ಡ್ ಮೊಬಿಲಿಟಿ ತೊಗೊಂಡ್ರೆ, ಅಂದರೆ ಅವನು ಡೆವಲಪ್ ಆಗ್ತಾ ಇದ್ದ ಅಂದರೆ, ಫಾರ್ ಎಕ್ಸಾಂಪಲ್ ಪ್ರಮೋಷನ್ ತೊಗೊಳ್ಳೋದಿರ್ಬೋದು, ಅಥವಾ ಯಾವುದಾದ್ರು ಒಂದು ಊರಿಗೆ ಚೇರ್ಮನ್ ಆಗಿನೋ ಅಥವಾ MLA MP ಆಗಿ ಎಲೆಕ್ಟ್ ಆಗೋದು, ಅಥವಾ ಒಂದು ಗೌರ್ಮೆಂಟ್ ಆಫೀಸರ್ ಆಗಿ ಎಲೆಕ್ಟ್ ಆಗೋದು, ಈ ಥರ ಏನಾದರೂ ಆಯಿತು ಅಂದ್ಕೊಳ್ಳಿ. ಆಗ ಅವನ ಸ್ಟೇಟಸ್, ರೋಲ್ ಇನ್ಕ್ರೀಸ್ ಆಗುತ್ತೆ. ಇನ್ ಟರ್ನ್ ಏನಾಯಿತು, ಅದ್ರ ಜೊತೆಗೆ ಅವನ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ, ಅಂದರೆ ಅವನ ಶಕ್ತಿ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಅವನ ಇನ್ಕಮ್, ದುಡ್ಡು ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇನಕ್ಕೆ ಇನ್ಕ್ರೀಸ್ ಆಗಬಾರ್ದು, ಆ್ಯಕ್ಚುಲಿ ಪೊಲಿಟಿಷಿಯನ್ ಆದರೂ ಅವ್ನ ದುಡ್ಡು ಏನಕ್ಕೆ ಇನ್ಕ್ರೀಸ್ ಆಗಬೇಕು, ಅಷ್ಟೇ ಇರಬೇಕು. ಆದರೆ ನಮ್ಮ ಇಂಡಿಯಾದಲ್ಲಿ ದುಡ್ಡು ಕೂಡ ಇನ್ಕ್ರೀಸ್ ಆಗುತ್ತೆ. ಎನಿ ಲೇಬರ್ ದಟ್ ಗೋಸ್ ಅಗೇನ್ಸ್ಟ್ ದಿ ಡಿಕ್ಟಮ್ ಈಕ್ವಲ್ ವರ್ಕ್ ಈಕ್ವಲ್ ಪೇ ಕ್ಯಾನ್ ಬಿ ಟರ್ಮ್ಡ್ ಆ್ಯಸ್ ಇನ್ಇಕ್ವಾಲಿಟಿ ಇನ್ ಲೇಬರ್. ನೋಡಿ, ಯಾವುದೇ ಲೇಬರಲ್ಲಿ ನಾವು ಈಕ್ವಲ್ ವರ್ಕ್ ಈಕ್ವಲ್ ಪೇ ಇರಬೇಕು. ಅಂದರೆ ಒಂದು ಕೆಲಸಕ್ಕೆ, ಈಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಕೆಲಸ ಮಾಡ್ತಾ ಇರ್ತೀನಿ, ಅದೇ ಕೆಲಸನ ನೀವು ಮಾಡ್ತಾ ಇರ್ತೀರ, ಇಬ್ಬರು ಅಷ್ಟೇ ಕೆಲಸ ಮಾಡ್ತಾ ಇರ್ತೀವಿ. ಸೊ ಅಂಥ ಒಂದು ಸಿಚುವೇಷನಲ್ಲಿ ಇಬ್ಬರಿಗೂ ಕೂಡ ಸೇಮ್ ಸ್ಯಾಲ್ರಿ ಬರಬೇಕು. ಅದಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಲೇಬರ್ ಇದರಲ್ಲಿ ಇನ್ಇಕ್ವಾಲಿಟಿ ಬರುತ್ತೆ. ಅಂದರೆ ಏನು, ಭೇದ ಭಾವ ಮಾಡೋದು, ಒಬ್ಬರನ್ನ ಒಂಥರ ಟ್ರೀಟ್ ಮಾಡೋದು, ಇನ್ನೊಬ್ಬರನ್ನ ಒಂಥರ ಟ್ರೀಟ್ ಮಾಡೋದು ಬರುತ್ತೆ. ಈಗ ನಾನು ಜಾಸ್ತಿ ಕೆಲಸ ಮಾಡಿರ್ತೀನಿ, ನೀವು ಕಮ್ಮಿ ಕೆಲಸ ಮಾಡಿರ್ತೀರ, ಆ ಥರ ಇತ್ತು ಅಂದರೆ ನನಗೆ ಜಾಸ್ತಿ ಬರ್ಬೋದು. ಆದರೆ ಕೆಲಸ ಇಬ್ಬರು ಈಕ್ವಲ್ ಮಾಡಿದ್ವಿ ಅಂದರೆ ಆಗ ಮಾತ್ರ ನಮಗೆ ಇಬ್ಬರಿಗೂ ಕೂಡ ಈಕ್ವಲ್ ಪೇ ಅಥವಾ ಏನಿದೆ ಅಥವಾ ಬೆನಿಫಿಟ್ಸ್ ಏನಿದೆ ಇದೆಲ್ಲ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಇನ್ ಡಿಫ್ರೆನ್ಷಿಯಲ್ ಪೇಮೆಂಟ್ ಈಸ್ ಗಿವನ್ ಫಾರ್ 2 people who put the same amount of time and efforts, then it is called as discrimination. ನಾನು ಹೇಳಿದ್ನಲ್ಲ, ಈಗ ಸೇಮ್ ಟೈಮ್ ಸೇಮ್ ಎಫರ್ಟ್ ಹಾಕಿ ಕೆಲಸ ಮಾಡಿರ್ತೀವಿ, ಅದಕ್ಕೇನಾದರೂ ಡಿಫ್ರೆನ್ಷಿಯಲ್ ಪೇಮೆಂಟ್ ಕೊಟ್ಟರೆ, ಅಂದರೆ ಬೇರೆ ಬೇರೆ ಥರ ಪೇಮೆಂಟ್ ಕೊಟ್ಟರೆ ಅದನ್ನು ಡಿಸ್ಕ್ರಿಮಿನೇಟ್ ಅಂತ ಆಲ್ರೆಡಿ ಹೇಳಿರೋದು. ದೋ ವುಮೆನ್ ಆ್ಯಂಡ್ ಮೆನ್ ಎಂಗೇಜ್ ಇನ್ ಸಿಮಿಲರ್ ವರ್ಕ್, ದೇರ್ ಕಾಂಪನ್ಸೇಷನ್ ಆರ್ ನಾಟ್ ದಿ ಸೇಮ್. ನೋಡಿ, ಕೆಲವು ಒಂದು ಏರಿಯಾಸಲ್ಲಿ ನಾವು ಏನು ನೋಡ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಸೇಮ್ ಕೆಲಸ ಮಾಡ್ತಾ ಇರ್ತಾರೆ, ಅಷ್ಟೇ ಎಫರ್ಟ್ ಆಗ್ತಾ ಇರ್ತಾರೆ, ಅಷ್ಟೇ ರಿಸಲ್ಟ್ ಕೊಡ್ತಾ ಇರ್ತಾರೆ. ಆದರೆ ಅಲ್ಲಿ ಗಂಡು ಮಕ್ಳಿಗೆ ಒಂಥರ ಸ್ಯಾಲ್ರಿ ಕೊಡ್ತಾರೆ, ಹೆಣ್ಮಕ್ಳಿಗೆ ಒಂಥರ ಸ್ಯಾಲ್ರಿ ಕೊಡ್ತಾರೆ. ಈಗ ನೀವು ಕೂಲಿ ಇದಕ್ಕೆ ಕೆಲಸಕ್ಕೆ ಏನಾದರೂ ಹೋದರೆ, ಕನ್ಸ್ಟ್ರಕ್ಷನ್ ಲೇಬರ್ ಆಗಿರ್ಬೋದು ಅಥವಾ ಫಾರ್ಮ್ ಲೇಬರ್ ಆಗಿ ಏನಾದರೂ ಹೋದ್ರೆ ಅಂದರೆ ಯಾರಾದರೂ, ಅಲ್ಲಿ ನೀವು ನೋಡ್ಬೋದು ಗಂಡಾಳಿಗೆ ಆದರೆ ಇಷ್ಟು, ಹೆಣ್ಣಾಳಿಗಾದರೆ ಇಷ್ಟು ಅಂತ ಹೇಳಿರ್ತಾರೆ. ಅಂದರೆ ಏನು, ಅಲ್ಲಿ ಡಿಫ್ರೆನ್ಷಿಯಲ್ ಪೇ ಇದೆ. ಅಂದರೆ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ಅದೇ ಕೆಲಸ ಮಾಡ್ತಾರೆ, ಆದರೆ ಸ್ಯಾಲ್ರಿ ಬೇರೆ ಬೇರೆ ಅಂತ. ಇನ್ ಇಂಡಿಯಾ ಮೆನ್ ಆರ್ ಪೇಡ್ ಮೋರ್ ಫಾರ್ ದೇರ್ ವರ್ಕ್ ದೆನ್ ವುಮೆನ್. ಇದು ಆಲ್ರೆಡಿ ನಾನು ಹೇಳಿದ್ದು. ಈವನ್ ದೋ ಸಚ್ ಡಿಸ್ಕ್ರಿಮಿನೇಷನ್ ಈಸ್ ಲೆಸ್ ಇನ್ ಗವರ್ಮೆಂಟ್ ಸೆಕ್ಟರ್, ಇನ್ಇಕ್ವಾಲಿಟಿ ಈಸ್ ಎವಿಡೆಂಟ್ ಇನ್ ದಿ ಸ್ಟ್ರಾಟಿಫೈಡ್ ವರ್ಕ್. ನೋಡಿ, ಗವರ್ಮೆಂಟ್ ಸೆಕ್ಟರ್ಲಿ ಅಂದರೆ ಗವರ್ಮೆಂಟ್ ಜಾಬಲ್ಲಿ ಈ ಥರದ್ದು ಡಿಸ್ಕ್ರಿಮಿನೇಷನ್ ಕಮ್ಮಿ ಇದ್ದರೂ ಕೂಡ, ಆದರೂ ಅಲ್ಲಲ್ಲಿ ಈಗಲೂ ಕೂಡ ಇದೆ. ಇನ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ದ ಸ್ಯಾಲ್ರಿ ಆಫ್ ಎ ಪರ್ಸನ್ ರಿಮೈನ್ಸ್ ಅನ್ನೋನ್ ಟು ಅದರ್ ಪರ್ಸನ್. ನೋಡಿ, ಗೌರ್ಮೆಂಟಲ್ಲಾದರೆ ಒಬ್ಬರ ಸ್ಯಾಲ್ರಿ ಏನು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ, ಅವ್ರು ಎಷ್ಟು ಸ್ಯಾಲ್ರಿ ಡ್ರಾ ಮಾಡ್ತಾರೆ ಅಂತ. ಎಷ್ಟೊಂದು ಅಪ್ಲಿಕೇಶನ್ ಹಾಕಿದ್ರೆ ಇವ್ರು ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಅವ್ರಿಗೆ ಅಂದರೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಆದರೆ ಈ ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸಲ್ಲಿ, ಅಂದರೆ ಪ್ರೈವೇಟ್ ಕೆಲಸಗಳು ಮಾಡ್ತಾರೆ, ಪ್ರೈವೇಟ್ ಆಫೀಸ್ಗಳಲ್ಲಿ ಅಥವಾ ಏನೋ ಒಂದು ಸಪ್ರೇಟ್ ಬಿಸ್ನೆಸ್ಗಳಲ್ಲಿ, ಇದರಲ್ಲಿ ಮಾಡಿದ್ರೆ ಒಬ್ಬ ವ್ಯಕ್ತಿದು ಸ್ಯಾಲ್ರಿ ಏನು ಬರುತ್ತೆ, ಅವ್ರದ್ದು ಇನ್ಕಮ್ ಏನು ಬರುತ್ತೆ ಅಂತ ಇನ್ನೊಬ್ಬ ವ್ಯಕ್ತಿಗೆ ಗೊತ್ತಾಗೋದಿಲ್ಲ. ಬಟ್ ದಿ ಇನ್ಇಕ್ವಾಲಿಟಿ ಇನ್ ಪೇ ಈಸ್ ಮೋರ್ ವಿಸಿಬಲ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್ ದ್ಯಾನ್ ದಿ ಆರ್ಗನೈಸ್ಡ್ ಸೆಕ್ಟರ್. ಆದರೆ ಈ ಇನ್ಇಕ್ವಾಲಿಟಿ ಇನ್ ಪೇ ಏನಿದೆ, ಅಂದರೆ ಸೇಮ್ ಕೆಲಸಕ್ಕೆ ಬೇರೆ ಬೇರೆ ಪೇಮೆಂಟ್ ಏನಿದೆ, ಇದು ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ ತುಂಬ ಮೇಲ್ನೋಟಕ್ಕೇ ಕಾಣುತ್ತೆ.
ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಅನ್ಈಕ್ವಲ್ ಡಿವಿಷನ್ ಆಫ್ ಲೇಬರ್ ಈಸ್ ಬೇಸ್ಡ್ ಆನ್ ಸೆಕ್ಸ್, ಏಜ್ ಆ್ಯಂಡ್ ಕೇಪಬಿಲಿಟೀಸ್. ಅಗ್ರಿಕಲ್ಚರ್ ಸೆಕ್ಟರಲ್ಲೂ ಅಷ್ಟೇ, ನಾನು ಆಲ್ರೆಡಿ ಹೇಳಿದೆ ನಿಮಗೆ ಗಂಡಾಳಿಗೆ ಹೆಣ್ಣಾಳಿಗೆ ಈ ಥರ ಎಲ್ಲ ಕೂಡ ಚೇಂಜಸ್ ಇರುತ್ತೆ. ಆ್ಯಸ್ ಎ ರಿಸಲ್ಟ್ ದಿ ಕ್ವಶನ್ ಆಫ್ ದಿ ರೈಟ್ ಕಾಂಪೋಸಿಷನ್ ಫಾರ್ ವುಮೆನ್ ರಿಮೈನ್ಸ್ ಮ್ಯೂಟ್. For example, the women rise early and prepare breakfast for those people who go out for work and later they themselves join others in active labor. ನೋಡಿ, ಇಲ್ಲಿ ಹೆಣ್ಮಕ್ಳದ್ದು ನಾವು ಮಾತಾಡುವಾಗ ಏನಾಯಿತು, ಇಲ್ಲಿ ಒಂದು ಸಿಚುವೇಶನ್ ಅಬ್ಸರ್ವ್ ಮಾಡ್ಬೇಕು ನಾವು. ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಇವಾಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ ಹೆಂಗಸರು. ಆದರೆ ಇವ್ರು ಕೆಲ್ಸಕ್ಕೆ ಹೋಗೋದಕ್ಕೂ ಮೊದಲು ಬೆಳಗ್ಗೆನೇ ಎದ್ದುಬಿಟ್ಟು ಅಡುಗೆ ಎಲ್ಲ ಮಾಡಿ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇವೆಲ್ಲ ಕೂಡ ಮಾಡಿಬಿಟ್ಟು ಜೊತೆಗೆ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವ್ರ ಮಾಮೂಲಿ ಕೆಲಸದ ಜೊತೆಗೆ ಮನೆ ಕೆಲಸ ಕೂಡ ಇವರು ಮಾಡ್ಕೊಳ್ತಾ ಇರ್ತಾರೆ. ಬಟ್ ವೈಲ್ ಪ್ರೊವೈಡಿಂಗ್ ಕಾಂಪನ್ಸೇಷನ್ ಆರ್ ಟೇಕಿಂಗ್ ಡಿಸಿಷನ್ ದೇ ಆರ್ ಟ್ರೀಟೆಡ್ ಆನ್ ಪಾರ್ ವಿತ್ ಮೆನ್. ಆದರೆ ಕಾಂಪನ್ಸೇಷನ್ ಕೊಡುವಾಗ, ಅಂದರೆ ಅವ್ರಿಗೆ ಸ್ಯಾಲ್ರಿ ಕೊಡೋವಾಗಿರ್ಬೋದು ಅಥವಾ ಏನೋ ಒಂದು ಡಿಸಿಷನ್ ಮೇಕಿಂಗಲ್ಲಿ ಆಲ್ಮೋಸ್ಟ್ ಅಲ್ಲೂ ಮೆನ್ಗೆ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಅಥವಾ ಮೆನ್ಗಿಂತ ಕಮ್ಮಿಯಾಗೆ ಟ್ರೀಟ್ ಮಾಡ್ತಾರೆ. ನೀನೇನು ಹೇಳೋದು, ಸುಮ್ಮನೆ ಇರು, ಗಂಡಸರು ನಾವು ಮಾತಾಡ್ಕೊಳ್ತೀವಿ, ಈ ಥರ ಎಲ್ಲ ಕೂಡ ಕೆಲವು ಮಾತುಗಳು ಬರುತ್ತೆ. ಮೋಸ್ಟ್ ಆಫ್ ದಿ ಸೊಸೈಟೀಸ್ ಡು ನಾಟ್ ಕನ್ಸಿಡರ್ ದಿ ಲೇಬರ್ ಆಫ್ ವುಮನ್ ಆಸ್ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಆಲ್ ನಮ್ಮ ಇಂಡಿಯನ್ ಸೊಸೈಟಿ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಬರೀ ಇಂಡಿಯನ್ ಸೊಸೈಟಿ ಅಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಸೊಸೈಟೀಸಲ್ಲೂ ಅಷ್ಟೇ. ಇಂಡಿಯಾದಲ್ಲಿ ಇವಾಗ ತುಂಬ ಚೇಂಜಸ್ ಆಗ್ತಾಯಿದೆ, ಆದರೆ ಒಂದು ಟೈಮಲ್ಲಿ ಇತ್ತಿದು. ನೋಡಿ, ಎಲ್ಲ ಕಡೆ ಏನು ಮಾಡ್ತಾರೆ, ಹೆಣ್ಮಕ್ಳು ಏನು ಕೆಲಸ ಮಾಡ್ತಾರೆ ಇದನ್ನು ಅಷ್ಟು ಇಂಪಾರ್ಟೆಂಟಾಗಿ ತೊಗೊಳ್ಳಲ್ಲ. ಅಂದರೆ ಏನು, ಮನೆ ಕೆಲಸಗಳು ಮಾಡ್ತಾರೆ. ಈಗ ಮನೇಲಿ ಮಕ್ಕಳು ನೋಡ್ಕೊಳ್ಳೋದಿರ್ಬೋದು, ಅಡುಗೆ ಕೆಲಸಗಳು ಮಾಡೋದಿರ್ಬೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಒರೆಸೋದು, ಇವೆಲ್ಲ ಏನು ಕೆಲಸಗಳು ಮಾಡ್ತಾ ಇರ್ತಾರೆ ಇದನ್ನೆಲ್ಲ ಕನ್ಸಿಡರ್ ಮಾಡಲ್ಲ ಕೆಲಸ ಅಂತ. ದಿಸ್ ಇಂಡಿಕೇಟ್ಸ್ ದಿ ಇನ್ಇಕ್ವಾಲಿಟಿ ಇನ್ ಲೇಬರ್. ಇದನ್ನು ಕೂಡ ನಾವು ಇನ್ಇಕ್ವಾಲಿಟಿ ಇನ್ ಲೇಬರ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಲೇಬರ್ ಈಸ್ ಮೋರ್ ಎವಿಡೆಂಟ್ ಇನ್ ಅವರ್ ವಿಲೇಜಸ್. ಈ ರೀತಿ ಅನ್ಈಕ್ವಲ್ ಡಿವಿಷನ್ ಆಫ್ ಲೇಬರ್ ಏನಿದೆ ಇದನ್ನು ನಾವು ಹಳ್ಳಿಯಲ್ಲಿ ತುಂಬ ಜಾಸ್ತಿ ನೋಡ್ಬೋದು. ಈಗ ಗಂಡ ಎದ್ದು ಕೆಲಸಕ್ಕೆ ಹೋಗ್ತಾನೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡಿಬಿಟ್ಟು ಬರ್ತಾನೆ. ಹೆಣ್ಮಕ್ಳು ಏನು ಮಾಡಬೇಕು, ಹೆಣ್ಮಕ್ಳು ಬೆಳಗ್ಗೆ ಎದ್ದುಬಿಟ್ಟು ಅಡುಗೆ ಎಲ್ಲ ಮಾಡಿ, ಮನೆ ಕ್ಲೀನ್ ಮಾಡೋದು ಇವೆಲ್ಲ ಮಾಡಿಬಿಟ್ಟು ಜೊತೆಗೆ ಕೆಲಸಕ್ಕೆ ಹೋಗಬೇಕು. ಕೆಲಸ ಮಾಡಿಬಿಟ್ಟು ಕೆಲಸದಿಂದ ವಾಪಸ್ ಬಂದು ಮತ್ತೆ ಏನು ಕೆಲಸ ಇರುತ್ತೆ ಮನೆ ಕೆಲಸ ಅವೆಲ್ಲ ಕೂಡ ಮಾಡ್ಕೊಳ್ಬೇಕು. ಸೊ ಇಲ್ಲೇನಾಯಿತು, ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಥರ ಹಳ್ಳಿಗಳಲ್ಲಿ ನಾವು ತುಂಬ ಜಾಸ್ತಿ ನೋಡ್ಬೋದು. ಅಗೇನ್ ದೆರ್ ಈಸ್ ಎ ಲಾಟ್ ಆಫ್ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಬಿಟ್ವೀನ್ ಎಜುಕೇಟೆಡ್ ಆ್ಯಂಡ್ ಅನ್ಎಜುಕೇಟೆಡ್. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಇನ್ನೊಂದು ಡಿಸ್ಕ್ರಿಮಿನೇಷನ್ ಎಲ್ಲಿ ನೋಡ್ತೀವಿ, ಎಜುಕೇಟೆಡ್ ಮತ್ತು ಅನ್ಎಜುಕೇಟೆಡಲ್ಲಿ. ಅಂದರೆ ಒಬ್ಬ ಚೆನ್ನಾಗಿ ಓದ್ಕೊಂಡಿರ್ತಾನೆ, ಅವನಿಗೆ ಒಂಥರ ಸ್ಯಾಲ್ರಿ ಇರುತ್ತೆ, ಇನ್ನೊಬ್ಬ ಚೆನ್ನಾಗಿ ಓದಿರಲ್ಲ, ಅವನಿಗೆ ಇನ್ನೊಂಥರ ಸ್ಯಾಲ್ರಿ ಇರುತ್ತೆ. ಈ ರೀತಿ ದಿ ಸಫಾಯಿ ಕರ್ಮಚಾರೀಸ್ ಹೂ ಕ್ಲೀನ್ ಅವರ್ ರೋಡ್ಸ್ ಆ್ಯಂಡ್ ಗಟರ್ಸ್ ರಿಸೀವ್ ಲೆಸ್ಸರ್ ಕಾಂಪನ್ಸೇಷನ್ ದೆನ್ ದ ಫಿಕ್ಸ್ಡ್ ಮಿನಿಮಮ್ ವೇಜಸ್. ನೋಡಿ, ಈಗ ರೋಡ್ ಹತ್ರ ಎಲ್ಲ ಕಸ ಗುಡಿಸ್ತಾರೆ, ಕಸ ಹಾಕ್ಸ್ಕೊಳ್ಳೋದು ಇವರೆಲ್ಲ ಮಾಡ್ತಾ ಇರ್ತಾರಲ್ಲ ಸಫಾಯಿ ಕರ್ಮಚಾರೀಸ್, ಇವ್ರಿಗೆಲ್ಲ ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೆ ಇವ್ರಿಗೆ ತುಂಬ ಕಮ್ಮಿ ಸ್ಯಾಲ್ರಿ ಬರುತ್ತೆ. ದೇ ಸ್ಪೆಂಡ್ ಎ ಲಾಟ್ ಆಫ್ ಎನರ್ಜಿ ಟು ಕ್ಲೀನ್ ಬಟ್ ದೇ ಸ್ಟಿಲ್ ರಿಸೀವ್ ಲೆಸ್ ಕಾಂಪನ್ಸೇಷನ್. ನೋಡಿ, ಇವರು ತುಂಬ ಎನರ್ಜಿ ತುಂಬ ಎನರ್ಜಿ ಸ್ಪೆಂಡ್ ಮಾಡ್ತಾರೆ, ಅಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆದರೆ ತುಂಬ ಕಮ್ಮಿ ಕಾಂಪನ್ಸೇಷನ್ ಬರೋದು. ದಿ ಇನ್ಇಕ್ವಾಲಿಟಿ ಇನ್ ಸೊಸೈಟಿ ಇಸ್ ಬೇಸ್ಡ್ ಆನ್ ಜೆಂಡರ್, ಕ್ಲಾಸ್, ಇನ್ಕಮ್, ರೀಜನ್, ರಿಲಿಜನ್ ಎಕ್ಸೆಟ್ರಾ. ನೋಡಿ, ಸೊಸೈಟಿಯಲ್ಲಿ ಏನು ಅಥವಾ ಸೊಸೈಟಿಯಲ್ಲೇ ಇನ್ಕಮ್ ಬೇಸ್ಡಲ್ಲಿ ಯಾವ ರೀತಿ ಅಂದರೆ ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗುತ್ತೆ, ಜೆಂಡರ್ ಬೇಸ್ಡ್ ಮೇಲೆ, ಕ್ಲಾಸ್, ಇನ್ಕಮ್, ರೀಜನ್, ರಿಲಿಜನ್ ಇವೆಲ್ಲದ್ರ ಬೇಸ್ಡ್ ಮೇಲೂ ಇನ್ಇಕ್ವಾಲಿಟಿ ಕ್ರಿಯೇಟ್ ಆಗುವಂಥದ್ದು. ದಿಸ್ ಇನ್ಇಕ್ವಾಲಿಟಿ ಈಸ್ ಆಲ್ಸೋ ಕ್ಲಾಸಿಫೈಡ್ ಬೇಸ್ಡ್ ಆನ್ ವಿತ್ ಕಾಂಪನ್ಸೇಷನ್ ಆ್ಯಂಡ್ ವಿತೌಟ್ ಕಾಂಪನ್ಸೇಷನ್. ಈ ಇನ್ಇಕ್ವಾಲಿಟಿನ ಕೂಡ ನಾವು ವಿತ್ ಕಾಂಪನ್ಸೇಷನ್, ವಿತೌಟ್ ಕಾಂಪನ್ಸೇಷನ್, ಇದೇನಿಲ್ಲ ವಿತ್ ಪೇ ವಿತೌಟ್ ಪೇ ಅಂತ ಅಂದ್ಕೊಳ್ಳಿ. ಕಾಂಪನ್ಸೇಷನ್ ಅಂದರೆ ಏನು ಸ್ಯಾಲ್ರಿನೇ ಕೊಡಬೇಕು ಅಂತೇನಿಲ್ಲ, ಅದಕ್ಕೆ ಪರವಾಗಿ ಬೇರೆ ಏನೊಂದು ಮೆಟೀರಿಯಲ್ ಕೊಡೋದು ಅದು ಎಲ್ಲ ಆಗುತ್ತೆ. ಸೊ ನಾವು ಎಕನಾಮಿಕ್ಸ್ ಮಾತಾಡುವಾಗ ಕಾಂಪನ್ಸೇಷನ್ ಕೊಟ್ಟರು ಕೂಡ ಅದು ಸ್ಯಾಲ್ರಿ ಅಂತಲೇ ಅರ್ಥ. ಸೊ ನಿಮ್ಮ ಇದಕ್ಕೆ ವಿತ್ ಪೇ ವಿತೌಟ್ ಪೇ ಅಂದ್ಕೊಳ್ಳಿ, ವಿತ್ ಸ್ಯಾಲ್ರಿ ವಿತೌಟ್ ಸ್ಯಾಲ್ರಿ ಅಂತ. ವಿ ಶಲ್ ಡಿಸ್ಕಸ್ ದಿ ನೇಚರ್ ಆಫ್ ಇನ್ಇಕ್ವಾಲಿಟಿ ಲೇಟರ್ ಇನ್ ದಿಸ್ ಸೆಕ್ಷನ್. ಇದ್ರ ಬಗ್ಗೆ ವಿತ್ ಪೇ ವಿತೌಟ್ ಪೇ ಬಗ್ಗೆ ನೆಕ್ಸ್ಟ್ ಸೆಕ್ಷನಲ್ಲಿ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ.